ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ತಿಂಗಳ ಕೊನೆಯ ದಿನದಲ್ಲಿ ಬಂದಿದ್ದೇವೆ. ಈಗ ತಾನೇ 1ನೇ ತಾರೀಕು ಬಂದ ಹಾಗೆ ಇತ್ತು, ಆಗಲೇ ತಿಂಗಳ ಕೊನೆಯ ದಿನ. ದಿನಗಳು ಬೇಗನೆ ಓಡುತ್ತಾ ಇವೆ. ನಾವು ಒಂದು ಮರಣದ ಕಡೆಗೆ ಪ್ರಯಾಣ ಮಾಡುತ್ತಾ ಇದ್ದೇವೆ, ಇನ್ನೊಂದು ಯೇಸುವಿನ ಬರೋಣದ ಕಡೆಗೆ ಪ್ರಯಾಣ ಮಾಡುತ್ತಾ ಇದ್ದೇವೆ. ಆತನು ಬೇಗನೆ ಬರಲಿದ್ದಾನೆ. ಮೊದಲು ಮರಣ ಸಂಭವಿಸಬಹುದು ಅಥವಾ ಬರೋಣ ಸಂಭವಿಸಬಹುದು. ಯಾವುದು ಮೊದಲು ಸಂಭವಿಸಿದರೂ ನಾವು ಪರಲೋಕದಲ್ಲಿ ಯೇಸುವಿನೊಂದಿಗೆ ಸಂತೋಷವಾಗಿರಬೇಕು. ಆದ್ದರಿಂದಲೇ ಇಷ್ಟು ಸೇವೆಗಳು, ಇಷ್ಟು ವಾಕ್ಯಗಳ ಮೂಲಕ ದೇವರು ಮಾತನಾಡುತ್ತಾ ಇದ್ದಾರೆ. ಆದ್ದರಿಂದ ನಿತ್ಯ ಜೀವ ಇದೆ ನೋಡಿರಿ, ಅದುವೇ ಬಹಳ ಮುಖ್ಯ. ಶಾಶ್ವತವಾದ ಜೀವನ, ಯೇಸುವಿನೊಂದಿಗೆ ಬಾಳುವಂಥ ಜೀವನ. ಲೋಕದ ಜೀವನ ತಾತ್ಕಾಲಿಕ, ಯೇಸುವಿನೊಂದಿಗೆ ಬಾಳುವುದೇ ಶಾಶ್ವತ. ಅದನ್ನು ನೋಡಿ ನಾವು ಪ್ರಯಾಣ ಮಾಡುತ್ತಾ ಇದ್ದೇವೆ. ಸರಿಯಾಗಿ ನಾವು ಪ್ರಯಾಣ ಮಾಡಿ ಅದನ್ನು ಸ್ವಂತರಿಸಿಕೊಳ್ಳಬೇಕು ಎಂಬುದಕ್ಕಾಗಿ ಇಷ್ಟು ಪ್ರಯಾಸಪಟ್ಟು ದೇವರು ನಮ್ಮನ್ನು ಸಂಧಿಸಿ ನಮ್ಮೊಟ್ಟಿಗೆ ಮಾತನಾಡುತ್ತಲೇ ಇದ್ದಾರೆ. ಆದ್ದರಿಂದ ಅದಕ್ಕೆ ಹೆಚ್ಚಿನ ಗಮನವನ್ನು ಕೊಡಿರಿ. ಸರಿ, ನಾಳೆ ಹೊಸ ಒಂದು ತಿಂಗಳು ಆರಂಭವಾಗಲಿದೆ. ಈ ದಿನಕ್ಕಾಗಿ ದೇವರು ಯಾವ ವಾಕ್ಯವನ್ನು ಇಟ್ಟಿದ್ದಾರೆ? ಜ್ಞಾನೋಕ್ತಿಗಳು 16:33 ದೇವರು ಹೇಳುತ್ತಾರೆ, ತೀರ್ಪು ಯೆಹೋವನದೇ. ಅಂದರೆ ತೀರ್ಪು ಕೊಟ್ಟು ಕಾರ್ಯವನ್ನು ನೆರವೇರಿಸುವುದು ಕರ್ತನು. ನಿಮ್ಮ ಜೀವಿತದಲ್ಲಿ ಈ ತಿಂಗಳಿನಲ್ಲಿ ಯಾವುದೋ ಒಂದು ಕಾರ್ಯಕ್ಕಾಗಿ ಪ್ರಾರ್ಥಿಸಿ ಸೋತು ಹೋದಿರಾ? ನಾನು ಈ ತಿಂಗಳ ಆರಂಭದಿಂದಲೂ ಪ್ರಾರ್ಥಿಸುತ್ತಾ ಇದ್ದೇನೆ, ಈ ಕಾರ್ಯ ನಡೆಯುತ್ತಲೇ ಇಲ್ಲ. ಮಕ್ಕಳ ಕಾರ್ಯ, ನನ್ನ ಕುಟುಂಬದ ಕಾರ್ಯ, ನನ್ನ ಬಿಸ್ನೆಸ್ ಕಾರ್ಯ, ಸೇವೆಯ ಕಾರ್ಯ, ಈ ಒಂದು ಕಾರ್ಯ ನಡೆಯುತ್ತಲೇ ಇಲ್ಲ, ತಡೆಯಾಗಿ ಹೋಗುತ್ತಿದೆ ಎಂದು ಕಂಗಾಲಾಗುತ್ತೀರಾ? ತೀರ್ಪು ಕರ್ತನಿಂದಲೇ ಬರುತ್ತದೆ, ಆ ಕಾರ್ಯ ಸಫಲವಾಗುತ್ತದೆ. ದೇವರು ನಿಮ್ಮನ್ನು ನೋಡಿ ಹೇಳುತ್ತಾರೆ, ನನ್ನ ಮಗನೇ ಮಗಳೇ, ನಾನು ಕಾರ್ಯವನ್ನು ಸಫಲ ಮಾಡುವೆನು ಎಂಬುದಾಗಿ ಹೇಳುತ್ತಾರೆ. ಆತನು ಕಾರ್ಯವನ್ನು ನೆರವೇರಿಸುವ ದೇವರು, ಸಫಲ ಮಾಡುವ ದೇವರು, ತಡೆಗಳನ್ನು ಮಾರ್ಪಡಿಸುವ ದೇವರು. ನೀವು ನಂಬಿರಿ. ಈ ವಾಗ್ದಾನ ನನಗಾಗಿ, ಈ ವಿಷಯದಲ್ಲಿ ಕರ್ತನು ನನಗೆ ಕಾರ್ಯವನ್ನು ಸಫಲ ಮಾಡುವನು, ಹಿಂದೆ ಸಫಲ ಮಾಡುವನು ಎಂಬುದಾಗಿ ನಂಬುವುದಾದರೆ ಹಿಂದೆ ಕಾರ್ಯ ಸಫಲವಾಗುವುದು. ನೀವು ನಂಬುತ್ತೀರಾ? ಹಾಗಾದರೆ ಆತನ ನೋಡಿ ಪ್ರಾರ್ಥನೆ ಮಾಡೋಣವ? ಈ ವಾಕ್ಯವನ್ನು ನಂಬಿ, ದೇವರೇ, ತೀರ್ಪು ಯೆಹೋವನದೇ. ನೀವು ಈ ಕಾರ್ಯವನ್ನು ನನಗೆ ಸಫಲ ಮಾಡುವಿರಿ, ಇದನ್ನು ನೆರವೇರಿಸುವಿರಿ, ನಾನು ನಂಬುತ್ತೇನೆ. ಆ ರೀತಿ ಹೇಳಿ ಪ್ರಾರ್ಥಿಸುವಿರಾ? ತಂದೆಯೇ, ಈ ಮಗನು ಈ ಮಗಳು ಪ್ರಾರ್ಥಿಸುತ್ತಾರೆ, ಕಾರ್ಯದ ತೀರ್ಪು ಯೆಹೋವನಿಂದಲೇ, ನನಗೆ ಈ ಕಾರ್ಯವನ್ನು ಕರ್ತನು ಸಫಲ ಮಾಡುವನೆಂಬುದಾಗಿ ಪ್ರಾರ್ಥಿಸುತ್ತಾರೆ. ಅವರ ನಂಬಿಕೆಯನ್ನು ಘನಪಡಿಸಿ ಇಂದು ಈ ಕಾರ್ಯವನ್ನು ಸಫಲ ಮಾಡಿ ಅವರನ್ನು ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.